ಬಂಗಡೆ ಮೀನು ಸಾರು ಮಾಡುವ ಬನ್ನಿ. ಚಂದ ಮಾಡಿ ತೊಳೆದು ಉಪ್ಪು ಮತ್ತು ನೀರು ಹಾಕಿ ನೆನೆಸಿಡಬೇಕು ಬಂಗಡೆ ಮೀನನ್ನ. ಜೀರಿಗೆ, ಬಡೆ ಸೊಪ್ಪು, ಒಣಮೆಣಸು, ಜುಮ್ಮನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ ಇದನ್ನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಆಮೇಲೆ ಒಂದು 15 ಒಣಮೆಣಸನ್ನ ಪಾತ್ರೆಗೆ ಹಾಕಿ ಹಾಗೆ ಹುರ್ಕೋಬೇಕು. ಮೆಣಸು ಫುಲ್ಲು ರೋಸ್ಟ್ ಆಗಿ ಗರಿ ಗರಿ ಆಗಬೇಕು. ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಒಳ್ಳೆ ನೀರು ಹಾಕಿ ನೆನೆ ಹಾಕಿಡಬೇಕು. ತುರಿದಿಟ್ಟ ಇಷ್ಟು ಕಾಯಿ ಮತ್ತು ಮಸಾಲೆ ಪದಾರ್ಥ ಹುರಿದಿಟ್ಟಿದ್ದು, ಆಮೇಲೆ ಒಂದು ನಿಂಬೆ ಗಾತ್ರದಷ್ಟು ಮೊದಲೇ ನೆನೆಸಿದ್ವಲ್ಲ ಹುಣಸೆ ಹಣ್ಣು ಅದನ್ನು ಹಾಕಬೇಕು. ಆಮೇಲೆ ಅರಿಶಿನ ಹಾಕಬೇಕು ಸ್ವಲ್ಪ. ಆಮೇಲೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕಬೇಕು. ಮಸಾಲೆ ಅರ್ಧ ಆದ ನಂತರ ನೀರು ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸಿ, ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಒಂದು 6-7 ಸುಳಿ ಬೆಳ್ಳುಳ್ಳಿ ಮತ್ತು 8-10 ಜುಮ್ಮಿನಕಾಯಿನ ಸೇರಿಸಿ ಮಿಕ್ಸಿಗೆ ಹಾಕಿ. ಪಾತ್ರೆಗೆ ಮಸಾಲೆನ ಹಾಕಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುಗೆ ನೀರನ್ನು ಹಾಕಿ ಹದ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಾವು ಮೀನನ್ನು ಈಗಾಗಲೇ ಉಪ್ಪಲ್ಲಿ ನೆನೆಸಿ ತೆಗೆದಿಟ್ಟಿದ್ದೀವಿ. ಸಾರು ಈ ಥರ ಚಲೋ ಕುದಿಬೇಕು. ಚಲೋ ಕುದ್ದ ನಂತರ ಅದಕ್ಕೆ ಮೀನನ್ನು ಹಾಕಬೇಕು. ನಾವೀಗ ಒಂದೊಂದೇ ಮೀನನ್ನು ಹಾಕುವ. ನಾವಿಲ್ಲಿ ಈಗ 8-10 ಮೀನು ಪೀಸನ್ನು ಹಾಕಿದ್ದೇವೆ ನೋಡಿ, ಇದು ತೋರಿಸ್ತಾ ಇದ್ದೇವೆ. ಹೀಗೆ ಕುದಿ ಬರಬೇಕು, ಸ್ವಲ್ಪ ಸಣ್ಣ ಬೆಂಕಿಗೆ ಕುದಿ ಬರಬೇಕು. ಈಗ ಮೀನು ಸಾರು ಸವಿಯಲು ಸಿದ್ಧ. ಬಂಗಡೆ ಮೀನು ಸಾರು ಈ ರೀತಿ ಮಾಡ್ಬೋದು.